ಸೊ ಹಾಯ್ ಹಲೋ ಫ್ರೆಂಡ್ಸ್, ಎಲ್ರು ಹೇಗಿದ್ರೆ ಅವ್ರು ಚೆನ್ನಾಗಿದೆ ಅನ್ಕೊಂಡಿನಿ. ಇವತ್ತು ಎಲ್ಲಿ ಹೊಂಟಿನಂದ್ರ ಹುಬ್ಳಿಯಿಂದ ನಾ ಬಸ್ಸಿಗೆ ಬೆಳಗಾಂ ಬಂದಿನಿ. ಬೆಳಗಾಮಿಂದ ಕೊಲ್ಲಾಪುರಿಗೆ ಬಸ್ ಹಿಡಿಯಕ್ ಹೊಂಟೀನಿ. ಸೊ ನಾ ಇರೋದ ಬೆಳಗಾಂ ಬಸ್ ಸ್ಟ್ಯಾಂಡ್ ಇದೀನಿ. ಸೊ ಈ ಸೈಡ್ ಬೆಳಗಾಮಿಂದ ಕೊಲ್ಲಾಪುರಿಗೆ ಹೋಗೋ ಬಸ್ ಬರ್ತಾವಂತ. ಸೊ ಈಗ ಬೆಳಗಾಂ ಬಸ್ ಹಿಡ್ಕೊಂಡು ಕೊಲ್ಲಾಪುರದಾಗ ನಿಮ್ ಸಿಗ್ತೀನಿ. ಸ್ಟೇಟ್ ಏನಾಗಿ ಇಲ್ಲಿ ಮಾಡ್ಯಾರ ನೋಡ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಹೋಗೋಣ ಬರ್ರಿ. ಕೊಲ್ಲಾಪುರ ಬಸ್ ಸಿಗೈತೆ. ಸೊ ನಾ ಡೈರೆಕ್ಟ್ ಟ್ರೈನ್ದಾಗ ಹೋಗ್ಬೋದಿತ್ತು, ಬಟ್ ಏನಂದ್ರ ನಾಲ್ಕೂರಿಗೆ ಹೋಗ್ತಾನ. We were sparks on quiet streets, too hard. ಫೈನಲಿ ಕೊಲ್ಲಾಪುರಕ್ಕೆ ಬಂದ್ಬಿಟ್ಟಿವಿ. ಇಲ್ಲಿ ಬಸ್ ಐತಂತ, ಮತ್ತೆ ಆ ಕಡೆ ಹೊರಗ ಆಟೋನು ಐತಂತ. ಸೊ ಯಾವ ಬಸ್ ಅನ್ನೋದು ನೋಡೋನ್ ಬರ್ರಿ. ನಮಗ್ ಯಾವ ಸಿಗ್ತೈತಿ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ. ಸೊ ಇಲ್ಲಿಂದ ಬಸ್ ಯಾವ್ದೈತಿ ನೋಡೋನ್ ಬರ್ರಿ. ಮಳಿ ಅಂತ ಸಿಕ್ಕಾಪಟ್ಟಿ ಐತಿ, ಮಳಿ ಇಲ್ಲಿ ಕಮ್ಮಿ ಇಲ್ಲ, ಕಂಟಿನ್ಯೂ ಐತಿ. ನಾ ಛತ್ರಿ ತಗೊಂಬೋದು ಭಾಳ ಶೋ. ಬಟ್ ಯಾವ್ದು ಬಸ್ ನೋಡೋಣ. ಈ ಸಿಟಿ ಬಸ್ ಎಲ್ಲ ಇಲ್ಲಿ ಇದ್ರ ಕಡೆ ಬರ್ತಾವ ಮೇನ್ ರೋಡಿಗೆ. ನೋಡೋಣ ಬರ್ರಿ. ಇಲ್ಲಿ ಬಸ್ ಸ್ಟಾಪ್ ಒಳಗ ಬಸ್ಸಸ್ ಇಲ್ಲ. ಇಲ್ಲಿ ಮೇನ್ ರೋಡಿಗೆ ಬರ್ಬೇಕು. ಈ ಮೇನ್ ರೋಡ್ದಾಗ ಬಸ್ ಬರ್ತಾವಂತ ನೋಡೋಣ ಯಾವ ಬಸ್. ಇಲ್ಲೆಲ್ಲ ಹಿಂದಿದಾಗ ಎಷ್ಟಿ ಅದ್ರಾಗ ಬರೀ ಸಿಕ್ಕಾಪಟ್ಟಿ ಮಳಿ ಇಲ್ಲಿ. ಇಲ್ಲೇ ಬಸ್ ಸ್ಟಾಪ್ ಐತಲ್ಲ, ಹೊರಗ ಬಸ್ ಸ್ಟಾಪ್ ಐತಿ. ಇಲ್ಲಿ ನಿಂತ್ರ ನಮ್ ಬಸ್ ಬರ್ಬೋದು. ಬರ್ರಿ ನೋಡು ಯಾವ ಬಸ್. ಹೆಂಗೋ ಗವರ್ಮೆಂಟ್ ಬಸ್ ಬಂದಿಪ್ಪ. ನೀವ್ ಯಾರಾದ್ರೂ ಗುಂಪ್ನಾಗ್ ಬಂದ್ರ ಆಟೋಗ್ ಬಂದ್ಬಿಡ್ರಿ. ಅವ್ ಮರಾಠಿದಾಗ ಮಾತಾಡತ್ತೀನಿ, ನಾ ಹಿಂದಿದಾಗ ಮಾತಾಡತ್ತೀನಿ. ಅವ ನೋಡಿದ್ರ ಚಿತ್ರ ಮಾಡಾತನ. ಸೊ ಹಿಂಗೋ ಬಂದ್ಬಿಟ್ವಿ. ಸ್ವಲ್ಪ ಅಲ್ಲಿ ಒಳಗಿದ್ ಮಂದಿನ ಹೆಲ್ಪ್ ಮಾಡಿದ್ರ ಇಲ್ಲೇ ಬಂತ್ರಿ. ಅಡ್ರೆಸ್ ಅವ್ರ ಹೇಳ್ಕೊಡ್ರಿ ನನಗ. ಸೊ ಮಟ್ಟಿಗೆ ಅದ ಅನ್ಸುತ್ತೆ ಬಿಡಿ, ಚೆನ್ನಾಗೈತ್ ನೋಡ್ರಿ. ಅನ್ಸೋ ಮಟ್ಟಿಗೆ ಅದ ಅನ್ಸುತ್ತ, ಬಟ್ ಕನ್ಫರ್ಮ್ ಗೊತ್ತಿಲ್ಲ. ಬಟ್ ನೀವ್ ಬಂದ್ರ ಬಸ್ ಎಕ್ಸ್ಪೀರಿಯನ್ಸ್ ಬೇಡ. ಸೊ ಲೋಕಲ್ ಬಸ್ ಆಗುತ್ತೆ, ಜನನು ಬಾಳ ಇರ್ತಾರ. ನಮಗ್ ಇದಾಗಂಗಿಲ್ಲ, ಸೆಟ್ ಆಗಂಗಿಲ್ಲ. ನನಗ್ ಸೆಟ್ ಆಗಂಗಿಲ್ಲ. ನಿಮಗೆ ಏನಾದ್ರು ಲೋಕಲ್ ಬಸ್ ಸೆಟ್ ಆಗ್ತದಂದ್ರ ಹೋಗ್ಬೋದ. ಬಟ್ ನನಗಂತರೂ ಸೆಟ್ ಆಗಿಲ್ಲ. ಅಲ್ಲಿ ಕಂಡಕ್ಟರ್ ಇಲ್ಲಿ ಜನ ಚಲೋ ಇರ್ತಾರ. ಅವ್ರ ಮತ್ ಮಾತಾಡಿ ಎಲ್ಲಿ ಹೋಗ್ಬೇಕೆಲ್ಲ ಕೇಳಿ, ಸರಿ ಮುಂದಿನ ಸ್ಟಾಪ್ ಬರ್ತೈತಿ ತಿಳ್ಕೊ ಅಂತ ಹೇಳಿದ್ರ. ಸೊ ನಾವ್ ಆಗ ಹೇಳಕತ್ತಿದ್ದೆಲ್ಲ, ಹುಬ್ಳಿ ಬಸ್ ಸ್ಟ್ಯಾಂಡ್ ಇಂತ್ರ ಬೆಳಗಾವಿ ನಾನ್ ಸ್ಟಾಪ್ ಬಸ್ ಹತ್ತಿ, ಬೆಳಗಾವಿ ಅಂತ ಕೊಲ್ಲಾಪುರಿಗೆ ಬಸ್ ಹತ್ತಿ ಈಗ ಇಲ್ಲಿಗೆ ಬಂದ್ಬಿಟ್ಟಿನಿ. ಸೊ ಈಗ ಅಮ್ಮನ್ ದರ್ಶನ ಮುಗಿಸ್ಕೊಂಡ ಊಟ ಮಾಡ್ತೀನಿ. ಅದಕ್ಕಂದ್ರ ಬೆಳಗ್ಗಿಂದ ಏನು ತಿಂದಿಲ್ಲ. ಅಮ್ಮನ್ ದರ್ಶನ ಮಾಡ್ಕೊಂಡ್ ಮೇಲೆ ಊಟ ಮಾಡ್ಬೇಕ. ಸೊ ಫಸ್ಟ್ ಹೋಗಿ ದರ್ಶನ ಮಾಡ್ಕೊಳ್ಳೋಣ. ದರ್ಶನ ಮಾಡ್ಕೊಂಡ್ ಬರ್ತೀನಿ. ಇದಾದ್ಮೇಲೆ ನಾ ಎದಕ್ಕ ಟ್ರೈನ್ ಡ್ಯಾಡ್ ಬರ್ಬೋದಿತ್ತಲ್ಲ, ಬಸ್ಸಿಗೆ ಅದು ಬಂದ ಹೇಳ್ಬೋದು ನೀವು. ಅದ್ರ ಬಗ್ಗೆ ಡೀಟೇಲ್ಸ್ ನಿಮ್ಗೆ ದರ್ಶನ ಮಾಡ್ಕೊಂಡ್ ಬಂದ್ಮ್ಯಾಗ ಹೇಳ್ತೀನಿ. ಮಳಿ ಅಂತೂ ಸಿಕ್ಕಾಪಟ್ಟಿ ಐತಿ. ಮಳೆಯಾಗ ಫುಲ್ ಪ್ಯಾಂಟ್ ಗಿಂಟ ತೋರಿಸ್ಕೊಂತೀನಿ ಈಗ ನಾವು. ಆ ಪರಿ ಮಳಿ, ಕಂಟಿನ್ಯೂ ಮಳಿ. ನಾನ ಇರ್ಲಿ ಬಿಡಿ, ಛತ್ರಿ ಇಟ್ಕೊಂಡ್ ಇಡೋಣ ಅಂತ ಹೇಳಿ ಇಟ್ಕೊಂಡ್ ಬಂದೆ. ಬಟ್ ಕರೆಯೋಗತ್ತೀನಿ ಯೂಸ್ ಬಂದ್ ಛತ್ರಿ. ಇನ್ನು ಮುಂದೈತಂತ. ಇದಕ್ಕೆ 2 ಸೈಡ್ ಅಂತೂ ಎಂಟ್ರಿ ಐತಿ. ಈಗ ನಾ ಬಂದಿದ್ದು ಒಂದ್ ಎಂಟ್ರಿ, ಆ ರೈಟ್ ಸೈಡಿಗೆ ಹೋಗೋ ಒಂದ್ ಎಂಟ್ರಿ ಐತಿ. ಅದ ವಿಡಿಯೋ ಮೇಲೆ ಹಾಕಿರ್ತೀನಿ ನೋಡ್ರಿ. ಗುಡಿ ಅಂತೂ ಬಂದೈತಿ, ತೋರಿಸ್ತೀನಿ ಬರ್ರಿ. ಗುಡಿ ಮಳೆಯಾಗ ಅಷ್ಟೇನ್ ಕವರ್ ಮಾಡ್ಕೊಳಕ್ ಆಗತ್ತಿಲ್ಲ. 15 ವರ್ಷ ಹಿಂದ್ ಬಂದಿದ್ದೆ ಶಿರಡಿಗೆ ಹೋಗುವಾಗ ಐತಿ. ಆಮೇಲೆ ಬರಾಕತ್ತಿರೋದು ಈಗ. ಹೋಗೋಣ ಬರ್ರಿ. ಇಲ್ಲಿ ಎಂಟ್ರಿ ಫೀಸ್ ಹೆಂಗೈತಿ, ಎಂಟ್ರಿ ಹೆಂಗೈತಿ, ಏನೇನ್ ಹೆಂಗೈತಿ ಅನ್ನೋದು ಎಲ್ಲ ತೋರಿಸ್ತೀನಿ. ಸೊ ದರ್ಶನ ಎಲ್ಲ ಮುಗಿಸ್ಕೊಂಡಿರಿದ್ರೆ ಏನು ಒಂದ್ 15 ನಿಮಿಷ ದರ್ಶನ ಮುಗಿತು. ಏನ್ ಬಾಳಿ ಏನ್ ಅಷ್ಟು ಇದ್ದಿದ್ದಿಲ್ಲ. ಎದಕ್ಕಂದ್ರ ನಾ ಹೇಳಿದ್ದೆಲ್ಲ ಟ್ರೈನ್ ಎದಕ್ ಬಂದಿಲ್ಲ ಅಂತ ಹೇಳಿ. ಎದಕ್ಕಂದ್ರೆ ಈಗ ತಿರುಪತಿಯಿಂದ ಏನ್ ಟ್ರೈನ್ ಬರತ್ತೋ ಅದ್ರಾಗ ಆಲ್ಮೋಸ್ಟ್ ಜನ ಇರೋರ. ಸೊ ಅಲ್ಲಿಂದ ಹೇಳಿದ್ರ ಡೈರೆಕ್ಟ್ ಬರೋದ ಗುಡಿಗೆ. ಸೊ ಗುಡಿಗೆ ಬಂದ್ರೆ ರಶ್ ಬಾಳ ಆಕೈತಿ. ಅದ್ರ ಸಂಬಂಧ ನಾ ಬಸ್ಸಿಗೆ ಬಂದಿದ್ದ. ಸೊ ಇನ್ ಮ್ಯಾಗ ಏನಾಗ್ತೈತಿ, ರಶ್ ಆಕೈತಿ ತಿರುಪತಿ ಟ್ರೈನ್ ಬಂತಂದ್ರ. ಈಗ ಒಳಗಿಂದೆಲ್ಲ ದರ್ಶನ ಮುಗಿತ್ತ. ಈಗ ಹೊರಗೆ ಹೋಗಿ ಏನಾದ್ರು ಊಟ ಮಾಡ್ಕೊಂತೀನಿ. ಇನ್ನೊಮ್ಮೆ ನೀವು ಹೊರಗಿಂದ ದರ್ಶನ ಮಾಡ್ಕೋರಿ. ಆ ಗೋಪುರ ತೋರಿಸಿ ನಿಮಗೆ ಅಮ್ಮಂದು ಇರೋದು. ಇದೇನ್ ಗೋಲ್ಡನ್ ಗೋಪುರ ಕಾಣತೈತಲ್ಲ, ಸೊ ಇದು ಕೆಳಗ ಅಮ್ಮನ ಮೂರ್ತಿ ಇರೋದ. ಸೊ ಒಳಗಂತ್ರು ಅಂದ್ರೆ ಬಾಳ ದೂರ ಐತಿ ಮೂರ್ತಿ. ನಮಗ್ ಬಾಳ ದೂರಿಂದ ದರ್ಶನ ಮಾಡಿಸ್ತಾರ ಅಷ್ಟ. ನಾನ್ ಸಮೀಪಿಂದ ತೋರಿಸ್ತಾರ ಅನ್ಕೊಂಡಿದ್ದೆ, ಇಲ್ಲ. ಸೊ ಇದೊಂದು ಎಂಟ್ರಿ ಐತಿ. ಇಲ್ಲಿಂದ ಎಂಟ್ರಿ ಹಾಕಾರ. ಫೋಟೋ ಶೂಟ್ ಮಾಡ್ಕೊಳಕ್ ಒಂದ್ ಪ್ಲೇಸ್ ಗತಿ ಐತಿ ಹೊರಗ್ ಬಂದವ್ರಿಗೆ. ಸೊ ಇಲ್ಲಿಂದ್ರ ಏನಾದ್ರು ಪ್ರಸಾದ ಏನಾದ್ರು ಸಿಗುತ್ತಾ ನೋಡೋಣ ಬರ್ರಿ. ಸೊ ಲಾಡು ಪ್ರಸಾದ ಐತಿ, ಕೇಳೋಣ ಬರ್ರಿ ಎಷ್ಟು ಐತಿ ಲಾಡು ಪ್ರಸಾದ. कितना एक लाडू? मला द्या पैसे मागा. 5 दे दो. हाँ 10 रुपये ಒಂದು ಲಾಡು ತಗೊಂಡಿದ್ದೀವಿ ಈಗ. ಸೊ ಎಲ್ಲ ರೌಂಡ್ ತಿರ್ಗಾಡ್ತಾರೆ. ಯಾವ ಸೈಡ್ ಎಲ್ಲಿ ಬರ್ಬೇಕು ಅನ್ನೋದು ಗೊತ್ತಾಗೋಲ್ತ. ಹಿಂದ್ ಹೋಗಿ ನೋಡೋಣ ಬರ್ರಿ ಏನೈತಿ ಏನಿಲ್ಲ ಅನ್ನೋದು. ಹಿಂದೆ ಏನಾದ್ರು ಸಿಂಡ್ರಿ ಏನಾದ್ರು ಫೋಟೋ ಗಿಟೋ ತಗೋರತ್ತೀರಿ. ಬಟ್ ಒಬ್ಬರ ಬಂದಿರೋದ್ರಿಂದ ಫೋಟೋ ಗಿಟೋ ತಗೊಳಕ್ ಆಗಂಗಿಲ್ಲ ನಮ್ ಕಡೆ ಅಂತ. ಸೊ ನಾವೇನು ಒಳಗ್ ನಡ್ಕೊಂಡ್ ಹೋಗ್ತೀವಲ್ಲ, ಎಲ್ಲ ನೀರ್ ಬರಾಕತ್ತಿ ಚಂದ. ಇದೆಲ್ಲ ಪಾಲಿಶ್ ಮಾಡಾಕತ್ತಾರ ಇದನ್ನೆಲ್ಲ. ಇಲ್ಲೇನೋ ಪ್ರಸಾದ ಐತನ ಆತರ. ಇದು ಸೆಕೆಂಡ್ ಎಂಟ್ರಿ ಅಂದಲ್ಲ. ಇದು ಒಳಗ್ ಬಂದ್ರ ಇಲ್ಲೊಂದ್ ಎಂಟ್ರಿ ಐತಿ. ಈ ಪ್ರಸಾದದ ಕಡೆ ಹೋಗ್ಬೇಕು. ಸೊ ಆ ಎಂಟ್ರಿ ಅಂತ ನಾವ್ ನಡ್ಕೊಂಡ್ ಸ್ವಲ್ಪ ಮುಂದ್ ಬಂದ್ರೆ ನಿಮಗೆ ಅಲ್ಲೊಂದ್ ಬೋರ್ಡ್ ಕಾಣಿಸುತ್ತೆ. ಜೂಮ್ ಮಾಡಿ ತೋರಿಸಿ ನೋಡ್ರಿ. ಅನ್ನ ಛತ್ರ ಅಂತ ಐತಿ ನೋಡ್ರಿ. ಆ ಅನ್ನ ಛತ್ರದ ಕಡೆನ ಹೋಗ್ಬೇಕ. ಬಟ್ ಅಲ್ಲಿ ಕೂಪನ್ ಕೂಡ ಹಾಕಿದ್ರೆ ಡೈರೆಕ್ಟ್ ಇದು ನಮಗೆ ಎಂಟ್ರಿ ಕೊಡ್ತಾರಲ್ಲ ಗೊತ್ತಿಲ್ಲ. ಕೂಪನ್ ತಗೊಂಡೇ ಎಂಟ್ರಿ ಕೊಡ್ಬೇಕು, ಇಲ್ಲ ಇಲ್ದ ಹೋಗ್ಬೇಕು ಗೊತ್ತಿಲ್ಲ. ಹೊಂಟೀನಿ. ಇದು ಟೈಮಿಂಗ್ ಬಂದು ಮಧ್ಯಾಹ್ನ 12ರಿಂದ 3 ಗಂಟೆ ಮಟ್ಟ ಐತಿ ಊಟದ ಟೈಮಿಗೆ. ಅನ್ನ ಛತ್ರದಾಗ ಈ ಒಳಗ್ ಹೋಗಿ ಏನೈತಿ ನೋಡೋದು. ಒಳಗ ಐತ್ರಿ ಇದ ಅನ್ನ ಛತ್ರ. ಸೊ ಅಂದೆಲ್ಲ
ಇದು ಕೊಟ್ಟಿಲ್ಲ ಅವ ನನಗೆ, ಇಲ್ಲಿ ಬಂದ ಕೊಟ್ರ. ಬಟ್ ಎಂಟ್ರಿ ಇಲ್ಲಿಂದ ಐತಿ, ಒಳಗೆ ಹೋಗಿ ಬರೋಣ. 3 ಗಂಟೆಗೆ ಸ್ಟಾರ್ಟ್. ಇಲ್ಲಿ ಊಟದ ಟೈಮಿಂಗ್ ಎಕ್ಸಾಕ್ಟ್ 12ರಿಂದ 3 ಗಂಟೆ ಅಷ್ಟ ಅಂತ ನಂದು ಲಕ್ಕ. ಇವತ್ತ 3:30 ಮಟನು ಇಲ್ಲಿ ಊಟ ಇತ್ತು. ಸೊ ನಮಗ್ ಪ್ರಸಾದ ಸಿಕ್ತ, ಊಟ ಆತ, ಎಲ್ಲಾ ಮುಗೀತೀಗ. ಸೊ ಇಲ್ಲಿಂದ ಬಸ್ ಸ್ಟ್ಯಾಂಡ್ ಹೋಗೋದೈತಿ, ಹುಬ್ಳಿಗ್ ಮುಟ್ಟೋದೈತಿ. ಹೋಗೋನ್ ಬರ್ರಿ. ಫಸ್ಟ್ ಚಪ್ಪಲ್ ತಗೊಂಡು, ಚಪ್ಪಲಲ್ಲಿ ಇನ್ನೊಂದು ಗಿಡದಾಗ ಬಿಟ್ಟು ಬಂದೀನಿ. ಅಲ್ಲಿಂದ ಹಾಕೊಂಡು ಡೈರೆಕ್ಟ್ ಹುಬ್ಳಿಗೆ ಹೋಗೋಣ. ಲಡ್ಡು ಪ್ರಸಾದ ತಗೊಂಡೈತಿ, ಎಲ್ಲಾ ತಗೊಂಡ್ ಮುಗ್ದೈತಿ. ಸೊ ಇನ್ನೊಂದು ದ್ವಾರ ಅಂದಲ್ಲ, ಈ ದ್ವಾರ ಅನ್ನೋದು. ಸೊ ಈ ದ್ವಾರದಿಂದ ಹೊರಗೆ ಬಿದ್ವಿ. ಈಗ ನಾವೆಲ್ಲಿ ಎಂಟ್ರಿ ಕೊಟ್ಟಿದ್ವಿ ಅಲ್ಲಿಂದ ಮತ್ತೆ ಚಪ್ಪಲ್ ಹಾಕೊಂಡು ಹೊಡೋದ್ ಬರ್ರಿ. ಇಲ್ಲಿ ನೋಡುವಂತ ಪ್ಲೇಸ್ ಬಹಳ ಅದಾವು. ಬಟ್ ನನಗ ಸ್ಟೇ ಆಗಿದ್ರೆ ನಾ ಎಲ್ಲ ನೋಡ್ಕೊಂಡು ಹೋಗ್ತಿದ್ದೆ. ಬಟ್ ಸ್ಟೇ ಆಗಕ್ ಆಗಂಗಿಲ್ಲ. ಇವತ್ತ ಊರಿಗೆ ಹೋಗ್ಬೇಕ. ನೆಕ್ಸ್ಟ್ ಟೈಮ್ ಬಂದಾಗ ಇದಕ್ಕಂತ ಬರ್ತೀನಿ. ಇಲ್ಲಿ ಬಂದ ಕೊಲ್ಲಾಪುರದಾಗ ಫುಡ್ಸ್ ಇರ್ಲಿ, ಮತ್ತೆ ಇಲ್ಲಿ ಇನ್ನಷ್ಟು ಗುಡಿ ಗಿಡಿ ಎಲ್ಲ ಅದಾವ, ಅದೆಲ್ಲ ನೋಡ್ಕೊಂಡು ಹೋಗೋಣ. ಮತ್ತ ಇಲ್ಲಿ ಅಂತೂ ಸಿಕ್ಕಾಪಟ್ಟಿ ಮಳೆ ಐತಿ. ಈಗಂತರು ಈ ಮಳೆಯಾಗ ಎಲ್ಲಾ ಕಡೆ ಅಂತೂ ಅಡ್ಡಾಡಕಂತರು ಆಗಂಗಿಲ್ಲ. ತಿಮ್ಮಪ್ಪನ ಕಡೆ ಹೋಗಿ ಲಕ್ಷ್ಮಮ್ಮನ ಕಡೆ ಬರ್ಬೇಕು ಅನ್ನೋದು ಬಾಳ ಇತ್ತ. ಈ ಸತಿ ಆಗೇತದ ನೋಡ್ರಿ. ಮಳಿ ಮಾತಿಲ್ಲ, ಮಳಿ ಸ್ಟಾರ್ಟ್ ಆಗ್ತ ಈಗ. ಓಡ್ ಹೋಗೋಣ. ಫಸ್ಟ್ ಹೋಗಿ ಬಸ್ ಹಿಡಿದು ಕುಂತ್ಕೊಂಡ್ ಡೈರೆಕ್ಟ್ ಬಸ್ ಇತ್ತು ಅಂದ್ರೆ ಡೈರೆಕ್ಟ್ ಹುಬ್ಳಿಗೆ ಹೋಗ್ತೀನಿ, ಇಲ್ಲ ಮತ್ತು ಬೆಳಗಾಂಗೆ ಹೋಗ್ಬೇಕ. ಇದೇ ಡೀಟೇಲ್ಸ್ ನಿಮಗ ಹೋಗ್ತಾ ಹೇಳ್ತೀನಿ ಬರ್ರಿ. ಜಗ್ಗು ಮಳಿ ಸ್ಟಾರ್ಟ್ ಆಗ್ಬಿಟ್ಟೈತಿ ಇಲ್ಲಂತ್ರು. ಇದು ಟೋಟಲ್ ನನ್ ಟ್ರಿಪ್ ಹೆಂಗೈತಂದ್ರ ಆಂಧ್ರ, ತಮಿಳ್ನಾಡ, ಅಲ್ಲಿಂತ್ರ ಮಹಾರಾಷ್ಟ್ರ, ಟೋಟಲ್ 3 ಸ್ಟೇಟ್ ಸುತ್ತಾಡ್ಕೊಂಡ್ ಬಂದೀನಿ ಇವತ್ತ. ಈಗ ಮಹಾರಾಷ್ಟ್ರದಿಂದ ನೆಕ್ಸ್ಟ್ ಕರ್ನಾಟಕಕ್ಕೆ ಹೋಗಿ ಮುಟ್ಟಬೇಕಿದ್ ನಾನು ಅಷ್ಟ. ಸೊ ನಾನು ಆ ಕಡೆ ಹೋಗ್ಬಿಟ್ಟಿದ್ದೆ, ಅಲ್ಲಿಲ್ಲ ದಾರಿ. ಇನ್ನೊಂದು ಏನಾದ್ರು ಹೇಳ್ಬೇಕಂತಿದ್ದೆ ಅಂದ್ರ ಟ್ರೈನ್ ಬಗ್ಗೆ ನಾ ಹೇಳಿನ ಅನ್ಸುತ್ತ. ಇನ್ನೊಮ್ಮೆ ಹೇಳ್ತೀನಿ ನೋಡ್ರಿ. ನಾ ಟ್ರೈನಿಗೆ ಏನಾದ್ರು ಬಂದಿದ್ರೆ ಇಲ್ಲಿಗೆ 4 ಬಂದ್ಬಿಡ್ತಿದ್ದೆ. ಅದಕ್ಕೆ ನಾ ಏನ್ ಮಾಡಿದೆ, ಬೇರೆ ಟ್ರೈನ್ ಬಸ್ಸಿಗೆ ಹೋಗ್ಬಿಡು ತಡಿ ಅಂತೇಳಿ ಬಂದೆ. ಆಲ್ಮೋಸ್ಟ್ 1:30 2 ಗಂಟೆ ಮಟ ಅಂದ್ರೆ ಬಂದ್ಬಿಟ್ಟೆ ನಾನು. ಬಂದ್ ದರ್ಶನ ಮುಗಿತ್ತ, ಪ್ರಸಾದನು ಸಿಕ್ತ. ಸೊ ಮತ್ತೆ ಏನ್ ಬೇಕ್ರಿ ಇನ್ನು ನಿಮಗ ಬಸ್ಸಿನ ಡೀಟೇಲ್ಸ್ ಏನಂದ್ರ ಹುಬ್ಳಿ ಅಂತ ಬೆಳಗಾವಿಗೆ ಲಾಂಚ್ ಸ್ಟಾಪ್ ಹತ್ಕೊಂಡ್ಬಿಡ್ರಿ. ಬೆಳಗಾವ್ ಬಂದ್ರ ನಿಮಗ ಕೊಲ್ಲಾಪುರಿಗೆ ಬಸ್ ಕಂಟಿನ್ಯೂ ಇರ್ತಾವ, ಹತ್ಕೊಂಡ್ಬಿಡ್ರಿ. ಈಗ ಬಸ್ ಸ್ಟ್ಯಾಂಡ್ ಹೋಗಿ ಸೇಮ್ ರೂಲ್ ಫಾಲೋ ಮಾಡ್ತೀನಿ. ಇಲ್ಲಿಂತ್ರ ಬೆಳಗಾವ್ ಹೋಗ್ತೀನಿ, ಬೆಳಗಾವ್ ನಿಂತ್ರ ಡೈರೆಕ್ಟ್ ಹುಬ್ಳಿಗೆ ಹೋಗ್ತೀನಿ. ಏನೋ ಡೈರೆಕ್ಟ್ ಬಸ್ ಸಿಕ್ತ ಅಂದ್ರೆ ಡೈರೆಕ್ಟ್ ಹತ್ಕೊಂಡ್ಬಿಡ್ತೇವೆ. ನೀವು ನೋಡ್ಬೋದು ಮಳಿ ಯಾವ ಪುರಿ ಹೊಡ್ಯಾಕೈತಿ, ಸಿಕ್ಕಾಪಟ್ಟೆ ಮಳಿ. ಬಟ್ ನನ್ಗೆ ಎಲ್ಲಿ ದಾರಿ ತಪ್ಪಿನ ಗೊತ್ತಾಗೋಲ್ತು ಗುಡಿಗೆ. ಸೊ ಆ ಸೈಡಿಂಗ್ ಬರೋದು ನಾ ಮುಂದೆ ಬಂದ್ಬಿಟ್ಟೇನೆ. ನಂದು ಫುಲ್ ಪ್ಯಾಂಟ್ ಹಸಿ ಆಯ್ತು, ಅಷ್ಟು ಮಳಿ ಅಂತಿದ್ರು. ಮಳೆ ಬಂದು ಸಿಕ್ಕೊಂಡ್ಬಿಟ್ಟು ಇನ್ನು ನಾವು ವಿಡಿಯೋದಾಗೆಲ್ಲ ಮಾತಾಡ್ಕೊಂಡು ಬರಕ್ ಆಗಂಗಿಲ್ಲ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಹಂಗ ಮಿಸ್ಟರ್ ಪುಟ್ಟಿನ ಸಬ್ಸ್ಕ್ರೈಬ್ ಮಾಡ್ಕೋರಿ. ನಿಮ್ಗೆ ಇನ್ಸ್ಟಾ ಪೇಜ್ ಗೊತ್ತಿಲ್ಲ, ನಮ್ ಇನ್ಸ್ಟಾ ಪೇಜ್ ಮಿಸ್ಟರ್ ಪುಟ್ಟಿ ಹುಬ್ಳಿ ಅಂತ ಐತಿ, ಹೋಗಿ ಅದನ್ನು ಫಾಲೋ ಮಾಡ್ಕೋರಿ. ಸೊ ಇನ್ನೊಂದು ಹೊಸ ವಿಡಿಯೋದಾಗ ಸಿಗ್ತೀನಿ. ಅಲ್ಲಿ ಮಟ್ಟ ಬಾಯ್.